ಐತಿಹಾಸಿಕವಾದಂಥ ಒಂದು ಕಾರ್ಯವನ್ನು ಬೆಂಗಳೂರು ನಗರಕ್ಕೆ ಅರ್ಪಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ನಮ್ಮ ಗೃಹ ಮಂಡಳಿ ವತಿಯಿಂದ ಮಾಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ಸಚಿವರ ಜಮೀರ್ ಖಾನ್ರವರ ನೇತೃತ್ವದಲ್ಲಿ, ಜಮೀರ್ ಅಹಮದ್ ಸಾಹೇಬರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಸುಸೂತ್ರವಾಗಿ ನಡೀತಾ ಇದೆ. ನಿನ್ನೆ ಸ್ವಲ್ಪ ಗಾಳಿ ಮಳೆ ಎರಡೂ ಬಂದಿದೆ. ಸ್ವಲ್ಪ ಇನ್ನು ಬರೋದೇ ಇಲ್ವೇನೋ ಅಂತ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಕಡಿಮೆ ಕೆಲಸ ಮಾಡಿಬಿಟ್ರು. ಇದಕ್ಕೆ ಬಂದೋಬಸ್ತ್ ಮಾಡ್ಯಾರೆ. ನಾವೇನು ಜನ ಕೂರಿಸ್ಬೇಕು, ಈ ಮೇನ್ ಸ್ಟ್ರೆಚ್ಚು ಚೆನ್ನಾಗಿದೆ, ಯಾವ ಮಳೆ ಮಾಡಿ ಬಂದರೂ ಏನೂ ಆಗಿಲ್ಲ. ಅಲ್ಲಿ ಸ್ವಲ್ಪ ಕಡಿಮೆ ಇದನ್ನು ಹೂಣಿದ್ದಾರೆ, ಅದರಿಂದ ಸ್ವಲ್ಪ ಬಿದ್ದಿದ್ದಾವೆ. ಅಲ್ಲಿ ಸ್ವಲ್ಪ ಗಾಳಿ ಹೋಗಿದೆ. ಈಗ ನಾವು ಬೇರೆ ಆಲ್ಟರ್ನೇಟಿವ್ ಎಲ್ಲ ಮಾಡಿದ್ದೀವಿ. ಇವತ್ತು ಸಾಯಂಕಾಲ ಮಳೆ ಬಂದ್ರೂ ಏನೂ ಆಗ್ದಂಗೆ ಮಾಡಿದ್ದೀವಿ. ನಾಳೆ ಯಾವುದೇ ಕಾರಣಕ್ಕೂ ಸಭೆ ನಡೆಯುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕ ಇಲ್ಲ. ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಬಂದಂಥ ಸಾರ್ವಜನಿಕರಿಗೆ, ರೈತ ಬಾಂಧವರಿಗೆ ಊಟದ ವ್ಯವಸ್ಥೆನೂ ನಾವು ಬೇರೆ ರೂಪದಲ್ಲಿ ಮಾಡಿದ್ದೀವಿ. ಊಟ ಎಲ್ಲರಿಗೂ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ನಾವೇನು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬರ್ತಾರೆ. ಇದು ಒಂದು ಐತಿಹಾಸಿಕವಾದಂಥ ಸಭೆ. ಇದು ನಡಿಬೇಕು. ಇದು ನಡೆಯುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವಲ್ಪ ಗಾಬರಿ ಆಗೋದು ಸಹಜ. ಹಂಗಾಯ್ತೆ ಹಿಂಗಾಯ್ತೆ ಬಂದು ನೋಡಿದ್ರೆ ನಮಗೂ ಅನ್ನಿಸ್ತು ಬೆಳಿಗ್ಗೆ. ಆಮೇಲೆ ನೋಡಿದು ಯಾಕೆ ಬಿದ್ದಿತ್ತೆ ಅದು ಅಂತ ಗೊತ್ತಾಯ್ತು. ಅವ್ರು ತಾಳ್ಕ ಆಣ್ ಕೂಡಿಲ್ಲ ಮೇಲೆ ಎಲ್ಲ ಹರಿಸಿದ್ರು. ಇದೆಲ್ಲ ಹರಿಸ್ಯಾರೆ, ಇದೆಲ್ಲ ಚೆನ್ನಾಗಿ ಮಾಡಿಸ್ಯಾರೆ. ಅದಕ್ಕೇನು ಸಮಸ್ಯೆ ತೊಂದರೆ ಇಲ್ಲ. ಇನ್ನ ಅನ್ಕಂಪ್ಲೀಟ್ ಆಗಿತ್ತು. ಅದು ಇನ್ನ ಫಿಟ್ಟಿಂಗ್ ಮಾಡ್ತಾ ಇದ್ರು ಅವರು. ಅದು ಇನ್ನ ಏನಾಗಿತ್ತು, ಇನ್ನ ಫಿಟ್ಟಿಂಗ್ ಮಾಡ್ತಾ ಇದ್ರು. ಮೇನ್ ಸ್ಟೇಜ್ ಅವ್ರು ಕಂಪ್ಲೀಟ್ ಮಾಡಿ ಮೊನ್ನೆಯಿಂದ ಏನು ಮಾಡಿದ್ರು, ನಾವು ಊಟದ ವ್ಯವಸ್ಥೆ ಮಾಡಿದ್ದಿಲ್ಲ. ಅಲ್ಲಿ ಹಾಕುವಾಗ ಏನು ಮಾಡಿದ್ರು, ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಇವತ್ತು ಕಂಪ್ಲೀಟ್ ಮಾಡಬೇಕಾಗಿತ್ತು. ಅಷ್ಟೊತ್ತನ್ನೇ ಮಳೆ ಬಂದುಬಿಟ್ಟಿದೆ. ಆ ಕಾರಣಕ್ಕೆ ಅನಾಹುತ ಆಗಿರೋದು. ಏನಿಲ್ಲ, ನೀವು ಸ್ವಲ್ಪ ಮಾಧ್ಯಮದವರು ಸಹಕಾರ ನೀಡಿ ಸ್ವಲ್ಪ ಪ್ರಚಾರ ಕೊಟ್ಟು ಈ ಐತಿಹಾಸಿಕವಾದಂಥ ಇತಿಹಾಸ, ಇದೊಂದು ಮಾನ್ಯುಮೆಂಟು ಬೆಂಗಳೂರು ನಗರಕ್ಕೆ. ಮಾನ್ಯುಮೆಂಟು ವಿಧಾನಸೌಧ ಹೆಂಗೆ ಒಂದು ಮಾನ್ಯುಮೆಂಟು, ಅದೇ ರೀತಿ ಭಾರತ ದೇಶದಲ್ಲಿ ಗುಜರಾತನ್ನು ಬಿಟ್ಟರೆ ಎರಡನೇ 80,000 ಜನಸಂಖ್ಯೆ ಉಳ್ಳಂಥ ಒಂದು ಐತಿಹಾಸಿಕವಾದ ಇಂಟರ್ನ್ಯಾಷನಲ್ ಕ್ರಿಕೆಟ್, ಅದ್ರ ಜೊತೆಗೆ 27 ಏನು ಕ್ರೀಡೆಗಳಿದ್ದಾವೆ, ಆ ಕ್ರೀಡೆಗಳನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಸಾಹಸಕ್ಕೆ ನಮ್ಮ ಸರ್ಕಾರ ಗೃಹ ಮಂಡಳಿ ವತಿಯಿಂದ ಕೈ ಹಾಕಿದೆ. ಇದನ್ನು ಯಶಸ್ವಿಯಾಗಿ ಮಾಡ್ತೇವೆ. ನಮ್ಮ ಕಮಿಷನರು ಇಲ್ಲೇ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ. ನಾವೆಲ್ಲ ಮಾಡ್ತೀವಿ. ಅದ್ರ ಬಗ್ಗೆ ಯಾವುದೇ ಸಂಕೋಚ ಬೇಡ. ಇದು ಸ್ವಲ್ಪ ಒಳ್ಳೆ ಕಾರ್ಯ ಮಾಡೋಕೆ ಹೊಂಟಾಗ ಸ್ವಲ್ಪ ಆಗ್ತವೆ. ನಾವು ಗೊತ್ತಿರಲಿಲ್ಲ ಏಕಾಏಕಿ ಹಿಂಗೆ ಮಳೆ ಬರುತ್ತೆ, ಗಾಳಿ ಬೀಳುತ್ತೆ ಅಂತ ಬಂದಿದೆ. ಮಳೆ ಬಂದರೂ ಸೂಚಿಸುತ್ತೆ. ಏನಿಲ್ಲ, ಜನ ಯಾರು ಗೊಂದಲ ಮಾಡಿಲ್ಲ. ಜನ ಎಲ್ಲ ರೆಡಿಯಾಗಿ ಅವರೇ. ಇಲ್ಲಿ ಗೊತ್ತಾರಲ್ಲ ಅವ್ರಿಗೆ ಗೊಲ್ಲ. ಈ ಸ್ವಲ್ಪ ನಾವು ಹೇಳಿದ್ವಿ, ನಡೆಯುತ್ತೆ ಸಭೆ ಅಂತ. ಕಾರ್ಯಕ್ರಮ ನಡೀತಾರೆ ಸರ್. ನಿಮ್ಮೆಲ್ಲ ಆಶೀರ್ವಾದ ಸಹಕಾರ ಇದೆ.